ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಅತಿಗಣತಿ ವರದಿ ಅವೈಜ್ಞಾನಿಕ ಎಂಬ ಆರೋಪ ಜೆಡಿಎಸ್ನಿಂದಲೂ ಹೋರಾಟ ಮಾಡುವುದಕ್ಕೆ ಪ್ಲಾನ್. ಒಕ್ಕಲಿಗ ಲಿಂಗಾಯತ ನಾಯಕರ ಜೊತೆ ಸಭೆಗೆ ಎಚ್ಡಿಕೆ ಸಜ್ಜಾಗಿದ್ದಾರೆ. ಸಭೆಯಲ್ಲಿ ಅಭಿಪ್ರಾಯ ಪಡೆದು ಹೋರಾಟಕ್ಕೆ ರೂಪುರೇಷೆಯನ್ನ ಸಿದ್ಧ ಮಾಡಿಕೊಳ್ಳಲಾಗುತ್ತೆ. ಈಗಾಗಲೇ ಪ್ರಬಲ ಸಮುದಾಯಗಳಿಂದ ಜಾತಿ ಗಣತಿಗೆ ತೀವ್ರ ರೀತಿಯಾದಂತಹ ವಿರೋಧ ವ್ಯಕ್ತವಾಗ್ತಾ ಇದೆ. ಜಾತಿ ಗಣತಿ ವರದಿ ಅವೈಜ್ಞಾನಿಕ ಎಂಬ ಆರೋಪದ ಹಿನ್ನೆಲೆಯಲ್ಲಿ ಜೆಡಿಎಸ್ನಿಂದಲೂ ಕೂಡ ಹೋರಾಟವನ್ನು ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ತಯಾರಿ ಮಾಡಿಕೊಳ್ತಾ ಇದ್ದಾರೆ. ಒಕ್ಕಲಿಗ ಲಿಂಗಾಯತ ನಾಯಕರ ಜೊತೆಗೆ ಸಭೆಗೆ ಇದೀಗ ಎಚ್.ಡಿ. ಕುಮಾರಸ್ವಾಮಿ ಅವರು ಸಜ್ಜಾಗಿದ್ದಾರೆ ಅನ್ನೋದ್ರ ಬಗ್ಗೆ ಅಪ್ಡೇಟ್ ಸಿಗ್ತಾ ಇರೋದು. ಈ ಸಭೆಯಲ್ಲಿ ಅಭಿಪ್ರಾಯಗಳನ್ನು ಪಡೆಯೋದು, ಏನು ಮಾಡೋದು, ಹೇಗೆ ವಿರೋಧಿಸೋದು, ನಮ್ಮ ನಿಲುವುಗಳನ್ನು ಹೇಗೆ ನಾವು ಸ್ಪಷ್ಟವಾಗಿ ತಿಳಿಸಬೇಕು, ಇದೆಲ್ಲದ್ರ ಬಗ್ಗೆ ಚರ್ಚೆ ಮಾಡಿ ಹೋರಾಟವನ್ನು ಮಾಡಬೇಕು ಅಂತ ಪ್ಲಾನ್ ಮಾಡ್ಕೊಳ್ತಾ ಇದ್ದಾರೆ. ಅದಕ್ಕೆ ಅಂತ ರೂಪುರೇಷೆಯನ್ನು ಸಿದ್ಧ ಮಾಡ್ಕೊಳ್ತಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ಈಗಾಗಲೇ ಪ್ರಬಲ ಸಮುದಾಯಗಳಿಂದ ಜಾತಿ ಗಣತಿಗೆ ತೀವ್ರ ವಿರೋಧ ವ್ಯಕ್ತವಾಗಿದೆ. ಸೊ ರಾಜ್ಯದಲ್ಲಿ ಅಲರ್ಟ್ ಆಗ್ತಾ ಇದ್ದಾರೆ ಕುಮಾರಸ್ವಾಮಿ ಅವರು. ಒಂದು ಕಡೆಯಲ್ಲಿ ಕಾಂಗ್ರೆಸ್ನ ವಿರುದ್ಧ ಹೋರಾಟಗಳನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ, ಮತ್ತೊಂದು ಕಡೆಯಲ್ಲಿ ಈಗ ಜಾತಿ ಗಣತಿ ಅನ್ನುವಂಥದ್ದು ಕೂಡ ಪ್ರಬಲವಾದಂಥ ಅಸ್ತ್ರ ಕುಮಾರಸ್ವಾಮಿ ಅವರ ಕೈಗೆ ಸಿಕ್ಕಿದೆ ಈಗ ಅಸ್ತ್ರ. ಸೊ ಆ ನಿಟ್ಟಿನಲ್ಲಿ ಪ್ರಬಲ ಜಾತಿಗಳು ಅಂತ ಕರೆಸ್ಕೊಳ್ಳುವಂಥ ಒಕ್ಕಲಿಗ ಮತ್ತು ಲಿಂಗಾಯತ ಈಗ ಆಲ್ರೆಡಿ ಸಮುದಾಯದವರು ವಿರೋಧವನ್ನು ವ್ಯಕ್ತಪಡಿಸ್ಬಿಟ್ಟಿದ್ದಾರೆ. ಬಿಲ್ಕುಲ್ ನಾವು ಈ ಜಾತಿ ಗಣತಿಯನ್ನು ಒಪ್ಕೊಳ್ಳೋಕೆ ರೆಡಿ ಇಲ್ಲ ಅಂತ. ಹಾಗಾಗಿ ಒಗ್ಗೂಡು ಒಂದು ಪ್ರತಿಭಟನೆ ಮಾಡೋಣ, ಹೋರಾಟ ಮಾಡೋಣ ಅನ್ನೋದು. ಇದು ಪಕ್ಷಾತೀತವಾಗ ಅಥವಾ JDS BJPಗೆ ಮಾತ್ರ ಸೀಮಿತವೋ ಗೊತ್ತಿಲ್ಲ, ನೋಡ್ಬೇಕು. ಯಾಕಂದರೆ ಈಗ ಒಕ್ಕಲಿಗ ಮುಖಂಡರುಗಳ ಸಭೆ ಅಂತಂದರೆ ಕಾಂಗ್ರೆಸ್ನಲ್ಲೂ ಇದ್ದಾರೆ, ಅವ್ರುಗಳು ಭಾಗಿಯಾಗ್ತಾರಾ ಅಥವಾ ಕಾಂಗ್ರೆಸ್ನವ್ರು ಮಾಡ್ಕೊಂಡ್ರಲ್ಲ ಖಾಲಿ ಕಾಂಗ್ರೆಸ್ನವ್ರು ಮಾತ್ರ ಆ ಥರನ ಹೆಂಗಿದು ಅಂತ. ಬಟ್ ಇದರ ನೇತೃತ್ವ ವಹಿಸ್ತಾ ಇರುವಂಥದ್ದು ಕುಮಾರಸ್ವಾಮಿ ಅವರು. JDSನಿಂದನೇ ವಿರೋಧ ಅಂತ ಹೇಳಲಾಗ್ತಾ ಇದೆ. ಬಟ್ ಇನ್ನೊಂದು ಕಡೆಯಲ್ಲಿ BJPಯಲ್ಲೂ ಕೂಡ ಈಗ ಲಿಂಗಾಯತ ಮತ್ತು ಒಕ್ಕಲಿಗ ಸಮುದಾಯದ ನಾಯಕರುಗಳೇ ಇದ್ದಾರೆ. ಹಾಗಾಗಿ BJPಯವರು JDS ಅವರು ಒಗ್ಗೂಡಿ ಅಲ್ಲಿ ಒಕ್ಕಲಿಗ ಮತ್ತು ಲಿಂಗಾಯತ ನಾಯಕರುಗಳು ಒಟ್ಟಿಗೆ ಒಂದು ಪ್ಲ್ಯಾನ್ ಮಾಡ್ಕೊಳ್ತಾರೋ ಅಥವಾ ಇದು JDSದು ಪ್ರತ್ಯೇಕವಾಗಿಯೋ BJPಯವರು ಪ್ರತ್ಯೇಕವಾಗಿ ಮಾಡ್ತಾರೋ ಗೊತ್ತಿಲ್ಲ. ಇದೇನಿದೆ ಪ್ಲ್ಯಾನು ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗಬೇಕು. ಯಾಕಂದರೆ ಹಿಂಗಿದ್ರು ಮೈತ್ರಿ ಅಲ್ವಾ, ಹಾಗಾಗಿ ಒಟ್ಟಿಗೆ ಇದನ್ನು ಎದುರಿಸೋಣ. ಈಗ BJPಯಲ್ಲೂ ಕೂಡ ಒಕ್ಕಲಿಗ ಸಮುದಾಯದ ಪ್ರಬಲ ನಾಯಕರುಗಳಿದ್ದಾರೆ. ಅಶೋಕ್ ಅವರು ಇದ್ದಾರೆ, ಸಿಟಿ ರವಿ ಅವರು ಇದ್ದಾರೆ, ಸಾಕಷ್ಟು ಜನ ಪ್ರಬಲ ನಾಯಕರಿದ್ದಾರೆ. ಲಿಂಗಾಯತ ನಾಯಕರುಗಳು BJPಯಲ್ಲೂ ಇದ್ದಾರೆ, JDSನಲ್ಲೂ ಇದ್ದಾರೆ. ಹಾಗಾಗಿ ನಾವು ಒಟ್ಟಿಗೆ ಎದುರಿಸ್ಬಿಡೋಣ ಅಂತಲೂ ಪ್ಲ್ಯಾನ್ ಮಾಡಬಹುದು. ಬಟ್ ಅದಕ್ಕೆ BJPಯವರು ಒಪ್ಕೊಳ್ತಾರಾ, ಅದು ಪ್ರಶ್ನೆ.